ಒಂದು ತಿಂಗಳಾದರೂ ಮುಜ್ತಬಾ ನಾಪತ್ತೆ. ಬದುಕಿದ್ದಾರಾ ಜೂನಿಯರ್ ಖಮೇನಿ? ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಆರಂಭವಾಗಿ ತಿಂಗಳೇ ಕಳೆದು ಹೋಯಿತು. ಈ ಅವಧಿಯಲ್ಲಿ ಇರಾನ್ ಸುಪ್ರೀಂ ಲೀಡರ್ ಖಮೇನಿಯಿಂದ ಹಿಡಿದು ಅನೇಕ ಘಟಾನುಘಟಿ ನಾಯಕರು ಬಲಿಯಾಗಿದ್ದಾರೆ. ಈ ಹಿಟ್ಲಿಸ್ಟ್ನಲ್ಲಿ ಖಮೇನಿ ಮಗ ಜೂನಿಯರ್ ಖಮೇನಿ ಅರ್ಥಾತ್ ಮುಜ್ತಬಾ ಖಮೇನಿ ಕೂಡ ಇದ್ದಾರೆ ಅಂತ ಹೇಳಲಾಗುತ್ತಿದೆ. ಆದರೆ ಮುಜ್ತಬಾ ಬದುಕಿದ್ದಾರೆ ಅನ್ನೋದೇ ಅನುಮಾನ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪ್ರಶ್ನೆ ಕೇವಲ ಅಮೆರಿಕ ಮತ್ತು ಇಸ್ರೇಲ್ ಮಾತ್ರದ್ದಲ್ಲ, ಇಡೀ ವಿಶ್ವದ್ದಾಗಿದೆ. ಟೆಹರಾನಿನಲ್ಲಿ ರಾಜಕೀಯ ಅನಿಶ್ಚಿತತೆ ಮತ್ತು ಊಹಾಪೋಹಗಳ ನಡುವೆ ಇರಾನಿನ ಹೊಸ ಸರ್ವೋಚ್ಚ ನಾಯಕನಾಗಿ ತಂದೆಯ ಬಳಿಕ ಮುಜ್ತಬಾ ಖಮೇನಿ ಅಧಿಕಾರ ಸ್ವೀಕರಿಸಿದ್ದಾರೆ. ಆದರೆ ಅಧಿಕಾರ ಸ್ವೀಕರಿಸಿ 1 ತಿಂಗಳಾದರೂ ಅವರು ಇನ್ನೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಇದು ಜಾಗತಿಕ ಮಟ್ಟದಲ್ಲಿ ಕುತೂಹಲ ಮೂಡಿಸಿದೆ. ಮುಜ್ತಬಾ ಖಮೇನಿಯವರ ಅನುಪಸ್ಥಿತಿಯ ಬಗ್ಗೆ ಅನೇಕ ವದಂತಿಗಳು ಹರಿದಾಡ್ತಾ ಇವೆ. ಈ ವದಂತಿಗಳಿಗೆ ತೆರೆ ಎಳೆಯುವ ಪ್ರಯತ್ನವಾಗಿ ಇರಾನಿನಲ್ಲಿರುವ ರಷ್ಯಾದ ರಾಯಭಾರಿ ಅಲೆಕ್ಸಿ ಡೆಡಾವ್ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ. ಖಮೇನಿ ಎಲ್ಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ರಷ್ಯಾದ ರಾಯಭಾರಿ ನೀಡಿದ ಹೇಳಿಕೆ ಚರ್ಚೆಗೆ ಕಾರಣವಾಗಿದೆ. ಹೊಸ ಸರ್ವೋಚ್ಚ ನಾಯಕ ಬದುಕಿದ್ದಾರೆ. ಅವರು ತಮ್ಮ ದೇಶದಲ್ಲಿಯೇ ಇದ್ದಾರೆ. ಕೆಲವು ಕಾರಣಗಳಿಂದ ಸಾರ್ವಜನಿಕವಾಗಿ ಅವರು ಕಾಣಿಸಿಕೊಳ್ಳುತ್ತಿಲ್ಲ. ಶೀಘ್ರವೇ ಅವರು ಎಲ್ಲರ ಮುಂದೆ ಬಂದು ಮಾತನಾಡಲಿದ್ದಾರೆ. ಅವರ ಸಾವಿನ ಸುದ್ದಿಯಲ್ಲಿ ಯಾವುದೇ ರೀತಿ ಸತ್ಯಾಂಶ ಇಲ್ಲ. ಫೆಬ್ರವರಿ 28ರಂದು ನಡೆದ ದಾಳಿಯಲ್ಲಿ ಅವರ ತಂದೆ ಅಯತುಲ್ಲಾ ಅಲಿ ಖಮೇನಿ ಮೃತಪಟ್ಟ ನಂತರ ಮಗ ಮುಜ್ತಬಾ ಖಮೇನಿ ಅಧಿಕಾರಕ್ಕೆ ಬಂದರು. ಈ ದಾಳಿ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ನಡೆಸಿದ್ದ ಕಾರ್ಯಾಚರಣೆಯ ಭಾಗವಾಗಿತ್ತು. ದಾಳಿಯಲ್ಲಿ ಮುಜ್ತಬಾ ಖಮೇನಿ ಸ್ವತಃ ಗಾಯಗೊಂಡಿದ್ದಾರೆ ಮತ್ತು ಗಂಭೀರವಾಗಿ ಗಾಯಗೊಂಡಿರಬಹುದು ಅಂತ ಅಮೆರಿಕ ಈ ಹಿಂದೆಯೂ ಹೇಳಿತ್ತು. ಕೆಲ ವರದಿಗಳಂತೂ ಮುಜ್ತಬಾ ಅವರನ್ನ ಚಿಕಿತ್ಸೆಗಾಗಿ ಮಾಸ್ಕೋಗೆ ಕರೆದೊಯ್ಯಲಾಗಿದೆ ಅಂತ ಕೂಡ ಹೇಳಿತ್ತು. ಆದರೆ ಸತ್ಯಾಸತ್ಯತೆ ಮಾತ್ರ ಹೊರಗೆ ಬಂದಿರಲಿಲ್ಲ. ಈ ಸಂದರ್ಭದಲ್ಲೇ ವ್ಲಾದಿಮಿರ್ ಪುಟಿನ್ ನೇತೃತ್ವದ ರಷ್ಯಾ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಜಾಗತಿಕವಾಗಿ ಚರ್ಚೆಯಾಗ್ತಾ ಇವೆ. ಕಳೆದ ವರ್ಷ 2 ರಾಷ್ಟ್ರಗಳು ಕಾರ್ಯತಾಂತ್ರಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಇದರಿಂದ ನಾಯಕತ್ವದ ಅನಿಶ್ಚಿತತೆಯ ನಡುವೆಯೂ ಇರಾನಿನಲ್ಲಿ ಸ್ಥಿರತೆ ಇದೆ ಎಂಬ ಸಂದೇಶವನ್ನು ನೀಡಲು ಮಾಸ್ಕೋ ಪ್ರಯತ್ನಿಸುತ್ತಿರುವಂತಿದೆ. ಇರಾನಿನ ಹೊಸ ಸರ್ವೋಚ್ಚ ನಾಯಕ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದಿದ್ದರೂ ಇರಾನಿನ ಇಸ್ಲಾಮಿಕ್ ಆಡಳಿತಕ್ಕೆ ಬೆಂಬಲ ವ್ಯಕ್ತಪಡಿಸುವ ಜನರ ಉತ್ಸಾಹ ಕಡಿಮೆಯಾಟಿಲ್ಲ. ಕಳೆದ ತಿಂಗಳಲ್ಲಿ ಸಾವಿರಾರು ಜನರು ಬೀದಿಗಿಳಿದು ತಮ್ಮ ನಿಷ್ಠೆಯನ್ನು ಪ್ರದರ್ಶಿಸಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಇರಾನ್ ನಡೆಸಿದ ಪ್ರತಿದಾಳಿಗಳ ನಡುವೆ ಈ ಬೆಂಬಲ ಒಂದು ಜನಪರ ಧ್ವನಿಯಾಗಿಯೂ ಪರಿಣಮಿಸಿದೆ. ಆದರೂ ದೇಶವನ್ನು ನಿಜವಾಗಿ ಯಾರು ಮುನ್ನಡೆಸುತ್ತಿದ್ದಾರೆ ಎಂಬ ಪ್ರಶ್ನೆ ಇನ್ನೂ ಸ್ಪಷ್ಟವಾಗಿಲ್ಲ. ಕೆಲ ಮೂಲಗಳ ಪ್ರಕಾರ ತಂದೆ ಅಲಿ ಖಮೇನಿ ಸತ್ತ ಸ್ಥಳದಲ್ಲಿ ಮಗ ಮುಜ್ತಬಾ ಕೂಡ ಇದ್ದರು. ಆಗ ಅವರು ತೀವ್ರವಾಗಿ ಗಾಯಗೊಂಡರು. ಅಂದಿನಿಂದ ಇಂದಿನವರೆಗೂ ಅವರು ಕೋಮಾದಲ್ಲೇ ಇದ್ದಾರೆ. ಈ ವಿಷಯವನ್ನು ಗುಪ್ತವಾಗಿ ಇಡಲಾಗಿದೆ. ಇನ್ನೊಂದೆಡೆ ಇರಾನಿನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರ ಮೇಲೆ ಅಲ್ಲಿ IRGC ಅಂದರೆ ಇರಾನ್ ರೆವಲ್ಯೂಷನರಿ ಗಾರ್ಡ್ ಪಡೆ ಸಂಪೂರ್ಣ ಹಿಡಿತ ಸಾಧಿಸಿದೆ. ಖಮೇನಿ ಗೈರುಹಾಜರಲ್ಲಿ ಇಡೀ ದೇಶದ ಉಸ್ತುವಾರಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಈ ಮಧ್ಯ ಮುಜ್ತಬಾ ಖಮೇನಿ ಅವರ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. GBX ಎನ್ನುವ X ಖಾತೆಯಿಂದ ಇದನ್ನು ಅಪ್ಲೋಡ್ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಮುಜ್ತಬಾ ಮಿಲಿಟರಿ ಕೇಂದ್ರವೊಂದನ್ನು ಪ್ರವೇಶಿಸುತ್ತಾರೆ. ಇಸ್ರೇಲಿನ ಡುಮಿನೋ ನ್ಯೂಕ್ಲಿಯರ್ ರಿಯಾಕ್ಟರ್ ನಕ್ಷೆಯನ್ನು ಮುಜ್ತಬಾ ನೋಡ್ತಾ ಇದ್ದಾರೆ. ಆದರೆ ಇರಾನಿನಿಂದ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಬಂದಿಲ್ಲ. ಕೆಲ ಫ್ಯಾಕ್ಟ್ ಚೆಕ್ ಏಜೆನ್ಸಿಗಳು ಹೇಳುವಂತೆ ಇದು AI ಜನರೇಟೆಡ್ ಡೀಪ್ ಫೇಕ್ ವಿಡಿಯೋ. ಹಾಗಾಗಿ ಈ ವಿಡಿಯೋ ಬಿಡುಗಡೆಯಾದ ನಂತರವೂ ಮುಜ್ತಬಾ ಅವರು ಬದುಕಿದ್ದಾರೋ ಇಲ್ಲವೋ ಎಂಬ ಬಗ್ಗೆ ಅನುಮಾನ ಹಾಗೆಯೇ ಉಳಿದಂತಾಗಿದೆ.